ಇನ್ನು ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಡಬ್ಲ್ಯೂಎಂಎ ಸಭೆ ಆರಂಭ ಆಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಏನು ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಸಿಡಬ್ಲ್ಯೂಎಂಎ ಸಭೆ ಅಧ್ಯಕ್ಷ ಎಸ್.ಕೆ. ಹಲ್ದಾರ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಈ ಸಭೆ ಆರಂಭ ಆಗಿದೆ. 9,000 ಕ್ಯೂಸೆಕ್ಸ್ ನೀರು ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ನಿರ್ಧಾರವನ್ನ ಪ್ರಾಧಿಕಾರ ತೆಗೆದುಕೊಳ್ಳಲಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನಿದೆ ಸಿಡಬ್ಲ್ಯೂಆರ್ಸಿ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಎನ್ನುವಂತಹ ಶಿಫಾರಸನ್ನು ಮಾಡಿತು. ಅದರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರಕ್ಕೆ ಪ್ರಾಧಿಕಾರ ಬರಲಿದೆ. ಆದರೆ ಈ ಹಿಂದೆ ಆದಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದಾಗ ಸದಾ ಸಿಡಬ್ಲ್ಯೂಆರ್ಸಿ ಮಾಡಿದಂಥ ಶಿಫಾರಸನ್ನೇ ಪ್ರಾಧಿಕಾರ ಎತ್ತಿ ಹಿಡಿದಿತ್ತು. ರಾಜ್ಯದಿಂದ ಎಷ್ಟೇ ಪ್ರಬಲವಾದಂತಹ ವಾದ ಆಗಿದ್ರೂ ಕೂಡ ನಮ್ಮ ಪರವಾಗಿ ಬಂದಿರಲಿಲ್ಲ. ಈ ಬಾರಿ ಏನಾಗುತ್ತೆ ಎನ್ನುವಂತಹ ಕುತೂಹಲ ಇದೆ. ತಮಿಳುನಾಡು ಇಡುತ್ತಿರುವಂತಹ ಬೇಡಿಕೆ 28 ಟಿಎಂಸಿ ನೀರು ಬಿಡಬೇಕು. ಆದರೆ ಕರ್ನಾಟಕದಲ್ಲಿ ಕಾವೇರಿ ಜಲಾಶಯಗಳ ಒಳಹರಿವು ಕುಸಿತ ಆಗಿದೆ. ಹೆಚ್ಚು ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ವಾದ ಮಾಡಿದೆ. ಸಿಡಬ್ಲ್ಯೂಆರ್ಸಿಯ ಶಿಫಾರಸಿಗೂ ಕೂಡ ಕರ್ನಾಟಕದಿಂದ ಆಕ್ಷೇಪ. ಈ ಬಾರಿ ಸಿಡಬ್ಲ್ಯೂಎಂಎ ಏನ್ ಮಾಡುತ್ತೆ? ಕಳೆದ ಬಾರಿಯಂತೆ ಸಿಡಬ್ಲ್ಯೂಆರ್ಸಿಯ ಶಿಫಾರಸನ್ನು ಎತ್ತಿ ಹಿಡಿಯುತ್ತಾ ಅಥವಾ ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗುತ್ತಾ? ಕುತೂಹಲ ಇದೆ. ಸಿಡಬ್ಲ್ಯೂಎಂಎ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಪ್ರಾಧಿಕಾರದ ಸಭೆ ಆರಂಭ ಆಗಿದೆ ದೆಹಲಿಯಲ್ಲಿ. 3ನೇ ಬಾರಿ ಇದು ಸಿಡಬ್ಲ್ಯೂಆರ್ಸಿಯ ಶಿಫಾರಸಾಗಿರೋದು. ಪ್ರಾಧಿಕಾರ ಏನು ಹೇಳುತ್ತೆ? ಈ ಬಾರಿಯೂ ಕಳೆದ ಬಾರಿಯಂತೆ ಶಿಫಾರಸನ್ನು ಎತ್ತಿ ಹಿಡಿಯುತ್ತಾ ಅಥವಾ ಕರ್ನಾಟಕದ ವಾದಕ್ಕೆ ಈ ಬಾರಿ ಮನ್ನಣೆ ಸಿಗುತ್ತಾ ಎನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಉತ್ತರ ಸಿಗಲಿದೆ. ಇನ್ನು 6,000 ಕ್ಯೂಸೆಕ್ಸ್ ನೀರನ್ನು ಬಿಡುವ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಪ್ರಾಧಿಕಾರದ ಮುಂದೆ. ರಾಜ್ಯ 9,000 ಕ್ಯೂಸೆಕ್ಸ್ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಆದರೆ ಈಗ ಪ್ರಾಧಿಕಾರದ ಮುಂದೆ ರಾಜ್ಯ ಏನು ವಾದ ಮಾಡುತ್ತೆ? 9 ಆಗಲ್ಲ 6,000 ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅನ್ನುವಂಥ ವಾದ ಮಂಡನೆ ಮಾಡುತ್ತಾ? ನಿನ್ನೆ ಸಭೆಯಲ್ಲಿ ತಮಿಳುನಾಡು ಅಧಿಕಾರಿಗಳು ಗರಂ ಆಗಿದ್ರು. ಸಭೆಯಲ್ಲಿ ಕೂಗಾಡಿದ್ರು. ಸಭೆಯಿಂದ ಹೊರಹೋಗಿದ್ರು. 22,000 ಕ್ಯೂಸೆಕ್ಸ್ ನೀರಿಗೆ ತಮಿಳುನಾಡು ಬೇಡಿಕೆ ಇಟ್ಟಿರೋದು. ನೀರಿಲ್ಲ, ಬಿಡೋಕ್ಕಾಗಲ್ಲ ಅಂದರೆ 22,000 ಕ್ಯೂಸೆಕ್ಸ್ ನೀರು ತಮಿಳುನಾಡು ಇಟ್ಟಂತಹ ಬೇಡಿಕೆ. ಅದರಲ್ಲಿ ಶಿಫಾರಸು ಮಾಡಿರುವಂಥದ್ದು 9,000 ಕ್ಯೂಸೆಕ್ಸ್ ನೀರಿಗೆ. ಆದರೆ ಅದನ್ನು ಬಿಡೋದು ಕೂಡ ಕಷ್ಟ ಇದೆ ರಾಜ್ಯಕ್ಕೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಪದೇ ಪದೇ ಸಿಡಬ್ಲ್ಯೂಆರ್ಸಿ ಮಾಡ್ತಾ ಇರುವಂತಹ ಶಿಫಾರಸು ಕರ್ನಾಟಕದ ಸ್ಥಿತಿಗತಿಗೆ ವಿರುದ್ಧವಾಗಿದೆ. ಇದು 3ನೇ ಬಾರಿ 9,000 ಕ್ಯೂಸೆಕ್ಸ್ ನೀರನ್ನ ಬಿಡಿ ಎನ್ನುವಂತಹ ಶಿಫಾರಸು ಮಾಡಿರುವಂಥದ್ದು. ಈಗ ಪ್ರಾಧಿಕಾರದಲ್ಲಿ ನಮ್ಮ ವಾದ ಯಾವ ರೀತಿ ಇರುತ್ತೆ? ಜೊತೆಗೆ ತಮಿಳುನಾಡು ಕೇಳ್ತಾ ಇರುವಂತಹ ಡಿಮಾಂಡ್ ನೋಡ್ತಾ ಹೋದರೆ ಅದನ್ನ ಪೂರೈಸೋದಕ್ಕಂತೂ ಸಾಧ್ಯನೇ ಇಲ್ಲ ಅಂತ. ಪ್ರತಿಮಾ, 2 ವಿಚಾರ ಇದೆ. ರಾಜ್ಯದಲ್ಲಿ ಬರ್ತಾ ಇರುವಂಥ ಒಳಹರಿವಿನ ಪ್ರಮಾಣ, ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣ, ಜೊತೆಗೆ ಹವಾಮಾನದ ವರದಿ, 3 ಆಧರಿಸಿ ಈಗಾಗಲೇ ಆಯೋಗ ಒಂದು ತೀರ್ಮಾನವನ್ನು ಮಾಡಿದೆ. ಆಯೋಗ ಹೇಳ್ತಾ ಇರುವಂಥದ್ದು ಈಗ 9,000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ. ಆದರೆ ಹಂತವಾಗಿ ನೋಡಿದ್ರೆ ನಮಗೆ ಆರಂಭಿಕವಾಗಿ 15,000 ಕ್ಯೂಸೆಕ್ಸ್ನ ಪ್ರತಿನಿತ್ಯ ನೀರನ್ನು ಬಿಡೋದಕ್ಕೆ ಆದೇಶವನ್ನು ನೀಡಲಾಯಿತು. ಅಲ್ಲಿಂದ 12,000ಕ್ಕೆ ಬಂತು. 12,000ದಿಂದ ಈಗ 9,000ಕ್ಕೆ ಬಂದಿದೆ. ಅಫ್ಕೋರ್ಸ್ ಇದು ಈ ಮಾದರಿಯನ್ನು ನೋಡ್ತಾ ಇದ್ರೆ ಅಥವಾ ಈ ಒಂದು ಅಂಕಿಅಂಶವನ್ನು ನೋಡ್ತಾ ಇದ್ರೆ, ಜೊತೆಗೆ ಹಿಂದಿನ ಆದೇಶಗಳನ್ನು ನೋಡ್ತಾ ಇದ್ರೆ ಸಹಜವಾಗಿ ನಮಗೆ ಅನುಕೂಲವಾಗಿದೆ. ಅಂದರೆ 15,000ರಿಂದ ನಾವು 9,000ಕ್ಕೆ ಬಂದಿದ್ದೀವಿ. ಅಟ್ ದ ಸೇಮ್ ಟೈಮ್ ರಾಜ್ಯದ ಡ್ಯಾಮ್ಗಳು ಕೂಡ ಭರ್ತಿ ಆಗ್ತಾ ಇದೆ. ಹಾರಂಗಿ ಭರ್ತಿ ಆಗಿದೆ, ಕಬಿನಿ ಬಹುತೇಕ ಭರ್ತಿ ಆಗಿದೆ, ಜೊತೆಗೆ KRSನ ಒಳಹರಿವು ಕೂಡ ಉತ್ತಮವಾಗಿದೆ. ಹಾಗಂತ ನಾವು ನೀರು ಬಿಡಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಇನ್ನೂ ಕೂಡ ನಮಗೆ ಮುಂದೆ ಸಂಭವನೀಯ ಕೃಷಿ ಚಟುವಟಿಕೆಗಳಿಗೆ, ಜೊತೆಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ನಾವು ಸಂಗ್ರಹಣೆ ಮಾಡಬೇಕಾಗಿದೆ. ಈ ಒಂದು ಆತಂಕ ಸಹಜವಾಗಿ ರಾಜ್ಯ ಸರ್ಕಾರಕ್ಕಿದೆ. ಈ ಒಂದು ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ನಿನ್ನೆನೂ ಕೂಡ ವಾದ ಮಾಡಿರುವಂಥದ್ದು ನಮಗೆ 9,000 ಬಿಡೋದಕ್ಕೆ ಸಾಧ್ಯವಾಗಲ್ಲ, ಬದಲಾಗಿ 6,000 ಮಾತ್ರ ನಾವು ಬಿಡ್ತೀವಿ. ಪ್ರತಿನಿತ್ಯ 6,000 ಕ್ಯೂಸೆಕ್ಸ್ ನೀರನ್ನು ಮಾತ್ರ ಬಿಡ್ತೀವಿ. 6,000 ಕ್ಯೂಸೆಕ್ಸ್ಗಿಂತ ಒಂದು ಹನಿ ಕೂಡ ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡನೆ ಮಾಡಿದೆ. ಅದರ ಆಧರಿಸಿ ಆದರೂ ಕೂಡ ಅಂದರೆ 9,000 ನಾವು 6,000 ಕೇಳಿದ್ದಕ್ಕೆ ಅವರು 9,000 ಆದೇಶವನ್ನು ಅಥವಾ ಶಿಫಾರಸನ್ನು ಆಯೋಗ ಸೂಚನೆ ಕೊಟ್ಟಿದೆ. ಜೊತೆಗೆ ಇವತ್ತು ಪ್ರಾಧಿಕಾರ ಆಯೋಗ ಏನು ಮಾಡುತ್ತೆ? ಆಯೋಗ ಶಿಫಾರಸು ಮಾಡುತ್ತೆ. ಅಂತಿಮವಾಗಿ ಆದೇಶವಾಗಿ ಅದನ್ನು ರೂಪುಗೊಳ್ಳೋದು ಪ್ರಾಧಿಕಾರದ ಮೂಲಕ, ಕಾವೇರಿ ನದಿ ನಿರ್ವಹಣೆ ಪ್ರಾಧಿಕಾರದ ಮೂಲಕ. ಈ ಪ್ರಾಧಿಕಾರದಲ್ಲಿ ಇವತ್ತು ಸಭೆ ಇದೆ. 11:30ಕ್ಕೆ ಸಭೆ ಆರಂಭವಾಗಿರುತ್ತೆ. ಇಷ್ಟೊತ್ತಿಗೆ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತೆ ಮಂಡನೆ ಮಾಡುತ್ತೆ, ನಮಗೆ 6,000 ಕ್ಯೂಸೆಕ್ಸ್ ನೀರು ಬಿಡಲೇಬೇಕು ಅಂತ. ಸಾಮಾನ್ಯವಾಗಿ ನೋಡಿದಂಥ ಸಂದರ್ಭದಲ್ಲಿ ಆಯೋಗ ಏನು ತೀರ್ಪನ್ನು ಕೊಟ್ಟಿರುತ್ತೆ ಅಥವಾ ಆಯೋಗ ಏನು ಶಿಫಾರಸು ಮಾಡಿರುತ್ತೆ ಆ ಶಿಫಾರಸನ್ನೇ ಪ್ರಾಧಿಕಾರ ಎತ್ತಿಡಿಯುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಯಾಕೆಂದರೆ ಆಯೋಗ ಶಿಫಾರಸು ಮಾಡುವಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಆಧಾರದ ಮೇಲೆ, ನೀರಿನ ಒಳಹರಿವಿನ ಮೇಲೆ, ಜೊತೆಗೆ ಜಲಾಶಯಗಳ ಒಟ್ಟು
ಪ್ರಮಾಣದ ಮೇಲೆ, ನೀರಿನ ಸಂಗ್ರಹದ ಮೇಲೆ ಆಧರಿಸಿ, ಜೊತೆಗೆ ಅವರ ಬೇಡಿಕೆಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಬರ್ತಾ ಇರುವಂಥ ಒಳಹರಿವು ಇದೆಲ್ಲವನ್ನೂ ಕೂಡ ಆಧರಿಸಿ ತೀರ್ಮಾನ ಕೊಟ್ಟಿರುತ್ತೆ. ಹೀಗಾಗಿ ಈ ಶಿಫಾರಸನ್ನು ಸಾಮಾನ್ಯವಾಗಿ ಪ್ರಾಧಿಕಾರ ತಳ್ಳಾಕಲ್ಲ. ಬಹುಶಃ ಇವತ್ತು ಕೂಡ ನಮಗೆ 9,000 ಕ್ಯೂಸೆಕ್ ನೀರು ಬಿಡಿ ಅಂತ ಸೂಚನೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಆದರೆ ತಮಿಳುನಾಡು ನಿನ್ನೆ ಆಯೋಗದ ಸಭೆಯಲ್ಲಿ ಕೂಗಾಡಿ ಕಿರ್ಚಾಡಿ ಅಲ್ಲಿನ ಅಧಿಕಾರಿಗಳು ಕೂಡ ಸಿಟ್ಟಾಗಿ ಹೋದರು. ನಾವು 22,000 ಕ್ಯೂಸೆಕ್ಸ್ ನೀರಿಗೆ ಬೇಡಿಕೆ ಇಟ್ಟಿದ್ವಿ, 28 TMC ಇದುವರೆಗೂ ಒಟ್ಟಾರೆಯಾಗಿ ಕರ್ನಾಟಕ ಬಿಡಬೇಕಾಗಿತ್ತು. ಆದರೆ ನಮಗೆ ಈಗ 9,000 ಕೊಡಿ ಅಂತ ಹೇಳ್ತಾರೆ. ಬದಲಾಗಿ 15,000 ರಿಂದ 17,000 ಕ್ಯೂಸೆಕ್ಸ್ ಸಾರು, ನಾವು ಕೇಳಿದಂಥ 22,000 ಕ್ಯೂಸೆಕ್ಸ್ಗೆ ಬದಲಾಗಿ 15,000 ರಿಂದ 17,000 ಕ್ಯೂಸೆಕ್ಸ್ ಸಾರು ಬಿಡೋದಕ್ಕೆ ಸೂಚನೆ ಕೊಡಬೇಕಿತ್ತು ಅನ್ನುವಂಥದ್ದು ಅವರ ವಾದ ಆಗಿತ್ತು. ಆದರೆ ತಮಿಳುನಾಡಿನ ವಾದಕ್ಕೆ ಯಾವುದೇ ರೀತಿಯಂಥ ಪುಷ್ಟಿಯನ್ನು ಅಥವಾ ಆಯೋಗ ಕೊಟ್ಟಿಲ್ಲ. ಬಹುಶಃ ಪ್ರಾಧಿಕಾರ ಕೂಡ ಇವತ್ತು 9,000 ಕ್ಯೂಸೆಕ್ಸ್ ನೀರಿಗೆ ಬಹುಶಃ ಆದೇಶ ಪಾಸ್ ಮಾಡುವಂಥ ನಿರೀಕ್ಷೆಗಳು ಸಾಧ್ಯತೆ ಇದೆ. ಪ್ರತಿಮಾ. ಪ್ರಮೋದ್ ಹಾಗೆ ಸಂಪರ್ಕದಲ್ಲಿರಿ.